ಸಿಂಹ ಕಾಡಿನ ರಾಜ, ಆದರೆ ಆಕಾಶದ ರಾಜ ಈ ಹದ್ದು. ಅತ್ಯಂತ ಅದ್ಭುತವಾಗಿ ಬೇಟೆಯಾಡೋ ನೈಪುಣ್ಯತೆ ಇರೋ ಈ ಪಕ್ಷಿ ಹದ್ದು. ಈ ಪಕ್ಷಿಯನ್ನು ಇಂಗ್ಲೀಷಲ್ಲಿ ಈಗಲ್ ಅಂತ ಕರೀತಾರೆ. ಪ್ರಪಂಚ ಪೂರ್ತಿ ಎಷ್ಟೋ ಬೇರೆ ಜಾತಿಯ ಹದ್ದುಗಳಿವೆ. ಆ ಹದ್ದುಗಳು ಎಂತಹ ಕಠಿಣ ಪರಿಸ್ಥಿತಿಯನ್ನು ಕೂಡ ತಡೆದುಕೊಂಡು ಬದುಕಬಲ್ಲವು. ಈ ಹದ್ದು ಆಕಾಶದಲ್ಲಿ ಹಾರಾಡ್ತಾ ಇದ್ರೆ ಅದರ ದೃಢತ್ವ ತುಂಬ ಇರುತ್ತೆ. ಬೇರೆ ಪಕ್ಷಿಗಳು ಹುಟ್ಟಿದಾಗ ಹಣ್ಣು ತೆರೆಯೋ ಸಮಯಕ್ಕೆ ಇದಕ್ಕೆ ಕಠೋರವಾದ ಶಿಕ್ಷೆ ಶುರುವಾಗುತ್ತೆ. ಆ ಶಿಕ್ಷೆ ಎಷ್ಟು ಭಯಂಕರವಾಗಿರುತ್ತೆ ಅಂದರೆ ಆ ಪಕ್ಷಿ ಒಂದೇ ಒಂದು ಚಿಕ್ಕ ತಪ್ಪು ಮಾಡಿದ್ರೂ ಕೂಡ ಅದರ ಪ್ರಾಣ ಹಾರಿ ಹೋಗುತ್ತೆ. ತಾಯಿ ಹದ್ದು ತಮ್ಮ ಮಕ್ಕಳಿಗೆ ಅವುಗಳ ರೆಕ್ಕೆಯಲ್ಲಿ ಸ್ವಲ್ಪ ಶಕ್ತಿ ಬಂದ ಕೂಡಲೇ ಆ ತಾಯಿ ಹದ್ದುಗಳು ಅವುಗಳನ್ನು ಆಕಾಶದ ಮಧ್ಯದಲ್ಲಿ ಬಿಟ್ಟು ಬಿಡುತ್ತೆ. ಆ ಮರಿ ಹದ್ದುಗಳು ಆಕಾಶದಿಂದ ಎಳೆಗೆ ಬೀಳ್ತಾ ಇದ್ರೆ ಬೇರೆ ದಾರಿ ಇಲ್ಲದೆ ರೆಕ್ಕೆ ಬಡಿದು ಹಾರೋದನ್ನು ಕಲಿಯುತ್ತೆ. ಯಾಕಂದ್ರೆ ಆ ಮರಿಗಳಿಗೆ ಎಳೆಗೆ ಕಾಣಿಸೋದು ಭೂಮಿಯಲ್ಲಿ ಮರಣ ಮಾತ್ರ. ಯಾಕಂದ್ರೆ ಅಷ್ಟು ಎತ್ತರದಿಂದ ಅವು ಎಳೆಗೆ ಬಿದ್ದರೆ ಸಾವು ಖಂಡಿತ. ಸಾಮಾನ್ಯ ಪಕ್ಷಿಗಳು ಹಾರುವ ಗರಿಷ್ಠ ಎತ್ತರದಿಂದ ಹದ್ದಿನ ಮರಿಗಳು ಹಾರೋದನ್ನು ಕಲಿಯುತ್ತೆ. ಅಷ್ಟು ಚಿಕ್ಕ ಮರಿಗಳು ಅಷ್ಟು ಎತ್ತರದಲ್ಲಿ ಬಲವಾಗಿ ಬೀಸುವ ಗಾಳಿಯನ್ನು ತಡೆದುಕೊಂಡು ಸಾವಿಗೆ ಸವಾಲಿಸಿದು ಹಾರೋದನ್ನು ಕಲಿಯುತ್ತೆ ಮತ್ತು ಬದುಕಬೇಕೆಂಬ ದೃಢವಾದ ನಿರ್ಧಾರ ಮಾಡುತ್ತೆ. ಈ ಹದ್ದಿನ ಮರಿಗಳು ದೊಡ್ಡದಾದಂತೆಲ್ಲ ಅದರ ರೆಕ್ಕೆಯಲ್ಲಿ ಎಷ್ಟು ಶಕ್ತಿ ಬರುತ್ತೆ ಅಂದರೆ ಆ ಹದ್ದು ತನಗಿಂತ 10 ಪಟ್ಟು ದೊಡ್ಡ ಜಂತುಗಳನ್ನು ಕೂಡ ಆರಾಮವಾಗಿ ಬೇಟೆಯಾಡಿ ಆಕಾಶದಲ್ಲಿ ಹಾರಬಲ್ಲದು. ಹದ್ದುಗಳಲ್ಲಿ ತುಂಬ ರೀತಿಯ ಹದ್ದುಗಳಿವೆ. ಕೆಲವು ಜಾತಿಯ ಹದ್ದುಗಳು 70 ವರ್ಷದವರೆಗೆ ಬದುಕಬಲ್ಲವು. ಆದರೆ ಆ 70 ವರ್ಷವೂ ಆ ಹದ್ದುಗಳಿಗೆ ನರಕವೇ. ಯಾಕಂದರೆ ಪ್ರತಿ ಕ್ಷಣ ಸತ್ತು ಬದುಕೋದು ತುಂಬ